ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ದಿ ಆಲ್ ನ್ಯೂ 2024 ಹೀರೋ ಕರಿಸ್ಮಾ XMR BS6 E25 ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಈ ಬೈಕ್ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ DOHC ಸೆಟಪ್ ಬರುತ್ತೆ. ಈ ಒಂದು ಇಂಜಿನು ಮತ್ತೆ 4V ಇಂಜಿನ್ ಆಗಿರುತ್ತೆ ಅಂಡ್ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಸೊ ಅದರಿಂದ ಲಾಂಗ್ ಡ್ರೈವ್ ಎಲ್ಲ ಆರಾಮಾಗಿ ತಗೊಂಡು ಹೋಗ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಇನ್ ಡೀಟೇಲ್ ಅಂಡ್ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಫೈನಲ್ ಆಗಿ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಹೀರೋ ಕರಿಸ್ಮಾ XMR ಬೈಕ್ ನ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ ಟೂ ವೀಲರ್ ಬೈಕ್ ನ ಮಾರ್ಕೆಟ್ ನಲ್ಲಿರೋ ಮಾಡರ್ನ್ ಸ್ಪೆಸಿಫಿಕೇಶನ್ ಫೀಚರ್ಸ್ ಈ ಒಂದು ಬೈಕ್ ನಲ್ಲಿ ಇದೆ. ಮೊದಲನೇದಾಗಿ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಆಟೋ ಎಲಿಮಿನೇಟೆಡ್ ಕ್ಲಾಸ್ ಡಿ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಜೊತೆ ಬರುತ್ತೆ. ಆ ಒಂದು ಟೈಲ್ ಲೈಟ್ ನ ಹೆಚ್ಚು ಶೇಪ್ ನಲ್ಲಿ ಡಿಸೈನ್ ಮಾಡಿದ್ದಾರೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 LED ಇಂಡಿಕೇಟರ್ಸ್ ಬರುತ್ತೆ. ಆ 4 ಇಂಡಿಕೇಟರ್ಸ್ LED ವಿಂಕರ್ಸ್ ತರ ವರ್ಕ್ ಆಗುತ್ತೆ. ಇನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ LCD ಡಿಸ್ಪ್ಲೇ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ 35+ ಫೀಚರ್ಸ್ ಬರುತ್ತೆ. ಯಾವ ರೀತಿ ಅಂದ್ರೆ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಬ್ಲೂಟೂತ್ ಕನೆಕ್ಟಿವಿಟಿ ಇಂದ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ, ಇನ್ಕಮಿಂಗ್ ಕಾಲ್ ಮೆಸೇಜಸ್ ಅಲರ್ಟ್ಸ್ ಬರುತ್ತೆ, ಮತ್ತೆ ಬೇಸಿಕ್ ಫೀಚರ್ಸ್ ಏನೇನ್ ಬೇಕು ಸ್ಪೀಡೋಮೀಟರ್, RPM ಮೀಟರ್, ಫ್ಯೂಯಲ್ ಗೇಜ್ ಮತ್ತೆ ಗೇರ್ ಪೊಸಿಷನ್ ಇಂಡಿಕೇಟರ್ ಎಲ್ಲ ತೋರಿಸುತ್ತೆ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಆಂಬಿಯಂಟ್ ಲೈಟ್ ಸೆನ್ಸರ್ ಇದೆ. ಲೈಕ್ ಡೇ ಟೈಮ್ ಅಲ್ಲಿ ಯಾವ ತರ ಡಿಸ್ಪ್ಲೇ ಆಗಬೇಕು ಮತ್ತೆ ನೈಟ್ ಟೈಮ್ ಅಲ್ಲಿ ಯಾವ ತರ ಡಿಸ್ಪ್ಲೇ ಆಗಬೇಕು ಅದು ಆಟೋಮೆಟಿಕಲಿ ಆಗುತ್ತೆ. ಪರ್ಸನಲಿ ನನಗೆ ಇಷ್ಟ ಆಗಿದ್ದ ಫೀಚರ್ ಯಾವುದು ಅಂದ್ರೆ USB ಫಾಸ್ಟ್ ಚಾರ್ಜಿಂಗ್ ಪೋರ್ಟ್. ಆ ಒಂದು ಪ್ಲೇಸ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಬರುತ್ತೆ. ಓಡಿಸಬೇಕಾದ್ರೆ ಆಜೈಲ್, ಸ್ಟಡಿ ಮತ್ತೆ ಆಕ್ಟಿವ್ ರೆಸ್ಪಾನ್ಸ್ ಆಗಿರುತ್ತೆ. ಹ್ಯಾಂಡಲ್ ಬಾರ್ಸ್ ನಲ್ಲಿ ಲೈಟ್ ಗ್ಲೋ ಆಗುತ್ತೆ. ಸ್ವಿಚಸ್ ಕ್ವಾಲಿಟಿ ಸರ ಡೀಸೆಂಟ್ ಆಗಿದೆ. ವಿಂಡ್ ಶೀಲ್ಡ್ ನೆಲ್ಲ ಅಡ್ಜಸ್ಟಬಲ್ ಮಾಡ್ಕೊಬಹುದು. 30 mm ಅಪ್ವರ್ಡ್ ಮತ್ತೆ ಡೌನ್ವರ್ಡ್ ಟ್ರಾವೆಲ್ ಆಗುತ್ತೆ. ಫೇರಿಂಗ್ಸ್ ಹತ್ರ ವೈಸರ್ ಅಂತ ಇದೆ. ಆ ಬಟನ್ ಒತ್ತಿದ್ರೆ ಅಪ್ ಡೌನ್ ಮಾಡಬಹುದು. ಫಿಸಿಕಲಿ ಮಾಡಬೇಕು. ಕರಿಸ್ಮಾ XMR ಡಿಸೈನ್ ವಿಚಾರಕ್ಕೆ ಬಂದಾಗ ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಫ್ಲೋಟಿಂಗ್ ಬಾಡಿ ಪ್ಯಾನಲ್ಸ್ ಜೊತೆ ಬರುತ್ತೆ ಅಂಡ್ ಹೈ ಕ್ವಾಲಿಟಿ ಫೈಬರ್ಸ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಈ ಒಂದು ಫೇರಿಂಗ್ಸ್ ನ. ನನಗೆ ದೂರದಿಂದ ನೋಡಿದ್ರೆ ಸ್ವಲ್ಪ ಡುಕಾಟಿ ಬೈಕ್ ತರ ಕಾಣಿಸುತ್ತೆ. ಪರ್ಸನಲಿ ನನಗೆ ಅನಿಸ್ತು ಅಂದ್ರೆ RS200 ಬೈಕ್ ನ ಡಿಸೈನ್ ಲ್ಯಾಂಗ್ವೇಜ್ ಗಿನ್ನ ಈ ಒಂದು ಬೈಕ್ ನ ಡಿಸೈನ್ ಲ್ಯಾಂಗ್ವೇಜ್ ಸಖತ್ತಾಗಿದೆ. ಲೀನ್ ಆಗಿ ಬಿಟ್ಟಿದ್ದಾರೆ. ತುಂಬಾ ಬಲ್ಕಿಯಾಗಿ ಕಾಣಲ್ಲ, ಸಖತ್ತಾಗಿ ಮೂವ್ ಆಗುತ್ತೆ ಹೈವೇಸ್ ಅಲ್ಲಿ. ಹಳೆ ಕರಿಸ್ಮಾ 220F ಗೆ ಕಾಂಪಿಟೇಷನ್ ಕೊಡ್ತಿದ್ದು, ಯಾಕಂದ್ರೆ ಅದು ಆಫ್ ರೋಡ್ ಬೈಕ್ ಆಗಿತ್ತು. ಈ ಒಂದು ಬೈಕು ಈಗಿನ ಮಾಡರ್ನ್ RS200 ಗೆ ಕಾಂಪಿಟೇಷನ್ ಕೊಡುತ್ತೆ. ಅದೇ ತರ ಫುಲ್ ಫೇರಿಂಗ್ ಆಗಿ ಬರುತ್ತೆ ಈ ಒಂದು ಬೈಕು. ಹೀರೋ ಕರಿಸ್ಮಾ XMR ಫ್ರಂಟ್ ವೀಲ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಟೈರ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಬೈಬ್ರೇಕ್ ಕ್ಯಾಲಿಪರ್ ಬರುತ್ತೆ. ರೇರ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಗ್ಯಾಸ್ ಚಾರ್ಜ್ಡ್ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. 6 ಸ್ಟೆಪ್ ಪ್ರೀಲೋಡ್ ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬಹುದು. ರೇರ್ ವೀಲ್ ವಿಚಾರಕ್ಕೆ ಬಂದಾಗ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ 17 ಇಂಚಸ್ ಟೈರ್ ಪ್ರೊಫೈಲ್ ವೈಡರ್ ಟೈರ್ ಸೆಕ್ಷನ್ ಬರುತ್ತೆ. ಬ್ಯಾಕ್ ಸೈಡ್ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಬೈಬ್ರೇಕ್ ಕ್ಯಾಲಿಪರ್ ಬರುತ್ತೆ. ಬ್ಯಾಕ್ ಸೈಡ್ ನ ಸ್ವಿಂಗ್ ಆರ್ಮ್ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸ್ಯಾರಿ ಗಾರ್ಡ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಕ್ರಬ್ ವೇಟ್ ಬಂದು 163 kg ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 160 mm ಬರುತ್ತೆ. ಸೀಟ್ ಹೈಟ್ 810 mm ಬರುತ್ತೆ. ರೈಡರ್ ಟ್ರಯಾಂಗಲ್ ಈ ಒಂದು ಬೈಕ್ ಅಲ್ಲಿ ಸಖತ್ತಾಗಿದೆ. ಯಾಕಂದ್ರೆ ಟೆರ್ಲಿಸ್ ಫ್ರೇಮ್ ಬರುತ್ತೆ, 2 ಲೆವೆಲ್ ಸೀಟಿಂಗ್ ಬರುತ್ತೆ. ರೈಡರ್ ಮತ್ತೆ ಪಿಲಿಯನ್ ಸೀಟು ಸಪರೇಟ್ ಆಗಿರುತ್ತೆ. ಕಂಫರ್ಟ್ ಲೆವೆಲ್ ಚೆನ್ನಾಗಿರುತ್ತೆ. ಹ್ಯಾಂಡ್ ಗ್ರಾಬ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಈ ಒಂದು ಬೈಕ್ ಪಕ್ಕ ಸ್ಪೋರ್ಟ್ಸ್ ಟೂರರ್ ಬೈಕ್. R15 ತರ ತುಂಬಾನೇ ಬಗ್ಗ ಅವಶ್ಯಕತೆ ಇಲ್ಲ. ಮುಂದ್ಗಡೆ ಎಕ್ಸಾಸ್ಟ್ ಚಿಕ್ಕದಾಗಿ ಬಿಟ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಇನ್ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 210cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವೈಲ್ ಲಿಕ್ವಿಡ್ ಕೂಲ್ಡ್ DOHC ಸೆಟಪ್ ಜೊತೆ ಬರುತ್ತೆ. BS6 E25 ಕಂಪ್ಯಾಟಬಲ್ ವಿತ್ OBD2 ಜೊತೆ ಈ ಒಂದು ಗಾಡಿ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 25.5 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 20.4 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ಬಂದು FI ಬರುತ್ತೆ. ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ವಿತ್ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ಸ್ ಕೊಟ್ಟಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ನ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ನೆಲ್ಲ ಹಾಕೊಂಡು ಹೋಗಬಹುದು. ಮೈಲೇಜ್ ವಿಚಾರಕ್ಕೆ ಬಂದಾಗ 35 to 40 kmpl per ಲೀಟರ್ ಮೈಲೇಜ್ ಕೊಡುತ್ತೆ. ಸರ್ವಿಸ್ ವಿಚಾರಕ್ಕೆ ಬಂದಾಗ ಹೀರೋ ಕಂಪನಿ ಆಗಿರೋದ್ರಿಂದ ಸರ್ವಿಸ್ ಕಾಸ್ಟ್ ಎಲ್ಲ ಕಮ್ಮಿ. ಓವರ್ ಆಲ್ ಬೈಕ್ ನ ಸ್ಪೆಸಿಫಿಕೇಶನ್ ಈ ತರ ಇದೆ. ಈ ಒಂದು ಬೈಕ್ ನ ಯಾಕೆ ತಗೊಳ್ಬೇಕು ಅಂದ್ರೆ 200cc ಬೈಕ್ ನ ಫುಲ್ ಫೇರ್ ಸೆಗ್ಮೆಂಟ್ ನಲ್ಲಿ ತುಂಬಾನೇ ಬೈಕ್ಸ್ ಇದೆ. R15, RC200, Gixxer 250, 220F, RS200, 250F ಈ ಎಲ್ಲಾ ಬೈಕ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಆದ್ರೂ ಹೀರೋದವರು ಈ ಒಂದು ಸೆಗ್ಮೆಂಟ್ ನಲ್ಲಿ ಈ ಒಂದು ಬೈಕ್ ನ ಬಿಟ್ಟಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಆ ಬೈಕ್ಸ್ ಗೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಸ್ಟೆಪ್ ಜಾಸ್ತಿ ಈ ಒಂದು ಬೈಕ್ ಇದ್ದೇ ಇದೆ. ಹಳೆ ಕರಿಸ್ಮಾ ಹಂಗಿಲ್ಲ ಹಿಂಗಿಲ್ಲ ಅಂತ ಎಲ್ಲ ಕತೆ ಹೊಡಿಯೋರ್ಗೆ ಒಂದೇ ಒಂದು ಹೇಳೋದು, ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಏನೇನ್ ಟೆಕ್ನಾಲಜಿ ಇರುತ್ತೋ ಆ ಒಂದು ಟೆಕ್ನಾಲಜಿಯಲ್ಲೇ ಫೈಟ್ ಮಾಡಬೇಕು. ಇಲ್ಲ ಅಂದ್ರೆ ಆಗಲ್ಲ. ಹಳೆ ಕಾಲದ್ದೆಲ್ಲ ಇಟ್ಕೊಂಡು ಬಂದು ಈಗ ಮಾಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ನಲ್ಲಿ ಸಕ್ಸಸ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ ಈ ಒಂದು ಬೈಕು ರಿಲಯಬಲ್ ಆಗಿ ರಿಲ್ಯಾಕ್ಸ್ ಆಗಿ ಮೂವ್ ಆಗುತ್ತೆ ಹೈಯರ್ ಸ್ಪೀಡ್ಸ್ ಅಲ್ಲಿ. ಸೊ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ಎ ರೈಡಿಂಗ್ ರಿವ್ಯೂ.
ಈ FI ಆನ್ ಆದಮೇಲೆ ನಾವು ಗಾಡಿನ ಸ್ಟಾರ್ಟ್ ಮಾಡಬೇಕು. ಇಂಜಿನ ಸೌಂಡ್ ಈ ಥರ ಕೇಳಿಸುತ್ತೆ, ಎಕ್ಸಾಸ್ಟ್ನ ಸೌಂಡು ಈ ಥರ ಕೇಳಿಸುತ್ತೆ. ಫುಲ್ 9000 RPM ಟಚ್ ಆಗುತ್ತೆ ಈ ಒಂದು ಬೈಕು. ಸೊ ಲೆಟ್ಸ್ ಗೋ ಗೆ ಪರ್ಫಾರ್ಮೆನ್ಸು, ಮಿಡ್ ರೇಂಜು, ಟಾಪ್ ಎಂಡು ಎಲ್ಲ ಹೆಂಗಿದೆ ಅಂತ ನೋಡೋಣ. ಓ ಶಿಟ್, ಓ ಇನಿಷಿಯಲ್ ಆಕ್ಸಲರೇಷನ್ ಚೆನ್ನಾಗಿದೆ ಗುರು. ಈ ಒಂದು ಇಂಜಿನು DOHC ಸೆಟಪ್ಪು. ಲೈಟ್ ಯಾವ ಥರ ಫಾಲ್ ಆಗುತ್ತೆ ನೋಡಿ, ಇದು ನಾರ್ಮಲ್ ಲೈಟು. ಈಗ ಹೈ ಬೀಮ್ ಹಾಕ್ತೀನಿ, ಹೈ ಬೀಮ್ ಈ ಥರ ಫಾಲ್ ಆಗುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ಥರ ಕಾಣಿಸುತ್ತೆ. ಕಾರ್ನರಿಂಗ್ ಎಲ್ಲ ಸಖತ್ತಾಗಿ ಮಾಡ್ಬೋದು. ಬ್ರೇಕಿಂಗ್ ಹಾರ್ಡರ್ ಮಾಡಿದೆ, ಪ್ರೈವೇಟ್ ಪಾರ್ಟಿಗೇನು ಟಚ್ ಆಗಲಿಲ್ಲ. ಟ್ಯಾಂಕು ದೊಡ್ಡದಾಗಿದ್ರೂ ಪ್ರೈವೇಟ್ ಪಾರ್ಟಿಗೇನು ಟಚ್ ಆಗಿಲ್ಲ. ನನ್ನ ವೆಯ್ಟ್ ಬಂದು 90 kg. ಅಪ್ ಯಾವ ಥರ ಹತ್ತುತ್ತೆ ನೋಡಿ. ಸೆಕೆಂಡ್ ಗೇರ್, ಸೆಮಿ ಕಾರ್ನರಿಂಗ್ ಸಖತ್ತಾಗಿದೆ ಗುರು. ಬ್ರೇಕಿಂಗ್ ಅಲ್ಟಿಮೇಟ್ ಡ್ಯುಯಲ್ ಚಾನಲ್ ABS. ಸೊ ಇಲ್ಲಿ ಗಾಡಿ ನಿಲ್ಸೋಣ. ನ್ಯೂಟ್ರಲ್ ಸ್ವಲ್ಪ ಚಚ್ಚನ ಗಾಡಿನ ಯಾವ ಥರ ಪರ್ಫಾರ್ಮೆನ್ಸ್ ಆಗೋದಂತ. ಫಸ್ಟ್ ಗೇರ್, ಓ ಸೆಕೆಂಡ್, ಇನಿಷಿಯಲ್ ಆಕ್ಸಲರೇಷನ್ ಅಂತೂ ಸಖತ್ತಾಗಿದೆ. ಶಾರ್ಟ್ ಗೇರ್ ಶಿಫ್ಟು, ಅಸಿಸ್ಟೆನ್ಸ್ ಸ್ಲಿಪ್ಪರ್ ಕ್ಲಚ್ ಇದೆ. ಫಿಫ್ತ್ ಗೇರು, ಸಿಕ್ಸ್ ಗೇರು, ಸ್ಟೆಬಿಲಿಟಿ ಇದೆ ಗಾಡಿ. ವಿಂಡ್ ಬ್ಲಾಸ್ಟ್ ಅಂತೂ ಹೆವಿ ಆಗ್ತಿದೆ. ಈ ಥರ ಎಲ್ಲ ಟ್ಯಾಕಲ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು. ಬ್ರೇಕಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ ಗುರು. ಸಸ್ಪೆನ್ಷನ್ ಅಂತೂ ಮುಂದ್ಗಡೆ ಟೆಲಿಸ್ಕೋಪಿಕ್ ಇದ್ರೂ ಮಸ್ತಾಗಿದೆ. ಎಳ್ದಾಡ್ಬೋದು. ಸಸ್ಪೆನ್ಷನ್ ಮಾತ್ರ ಸ್ಮೂತ್ ಆಗಿದೆ ಗುರು. ಇನಿಷಿಯಲ್ ಆಕ್ಸಲರೇಷನ್ ಅಂತೂ ಹೆವಿ ಆಗಿದೆ. ಫಸ್ಟ್ ಗೇರಲ್ಲಿದೆ. ಓ ಸಸ್ಪೆನ್ಷನ್ ಅಂತೂ ಸ್ಮೂತ್ ಆಗಿದೆ, ಫ್ರಂಟ್ ಟು ಬ್ಯಾಕ್ ಎರಡೂ. ಮುಂಗಡೆ ಲೀನ್ ಹಾಕ್ಬಿಟ್ರೆ ನುಗ್ಗಿಸ್ಕೊಂಡು ಹೋಗ್ಬೋದು. ನನ್ನ ಎರಡೂ ಟೈಸು ಟ್ಯಾಂಕಿಗೆ ಕ್ಲೀನಾಗಿ ಹಗ್ಗಾಗಿದೆ. ಹ್ಯಾಂಡಲ್ ಬಾರು ಕ್ಲಿಪ್ಪನ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಸೊ ಈ ಬೈಕ್ ಯಾವ ಥರ ಫೀಲ್ ಆಗ್ತಿದೆ ಅಂತ ನನಗೆ ಪಲ್ಸರ್ RS 200 ಥರನೇ ಫೀಲ್ ಆಗ್ತಿದೆ. ಸೊ ಈಗ 6 ಗೇರ್ಗೆ ಹಾಕೋಣ. ಆರಾಮಾಗಿ ಟಚ್ ಆಗುತ್ತೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ. 5th ಗೇರಲ್ಲಿ ಆರಾಮಾಗಿ ಹೋಗುತ್ತೆ, 6th ಗೇರಲ್ಲಿ ರಿಲ್ಯಾಕ್ಸ್ ಆಗಿ ಹೋಗುತ್ತೆ. ಇದು 4 ಸ್ಟ್ರೋಕ್ 4 ವ್ಯಾಲ್ವ್ ಇಂಜಿನು. ಸೊ ಅದರಿಂದ DOHC ಸೆಟಪ್ ಆಗಿರೋದ್ರಿಂದ ರಿಲ್ಯಾಕ್ಸ್ ಆಗಿ ರಿಲಯಬಲ್ ಆಗಿ ಮೂವ್ ಆಗುತ್ತೆ. ಲಿಕ್ವಿಡ್ ಕೂಲ್ಡ್ ಇಂಜಿನು, ಹೀರೋದವ್ರು ಫಸ್ಟ್ ಟೈಮ್ ಬಿಟ್ಟಿರೋದು. ಗಾಡಿ ಮಸ್ತಾಗಿದೆ ಅಂತ ಹೇಳ್ಬೋದು ಇಂಜಿನ್ ಪರ್ಫಾರ್ಮೆನ್ಸಲ್ಲಿ. ಸೊ ಈಗ ಮನೂವರ್ ಮಾಡೋಣ ಬನ್ನಿ. ಎಲ್ಲ ಓಡಿಸ್ಬೋದು. ಓವರಾಲ್
ಸೀಟಿಂಗ್ ಪೋಸ್ಚರ್ ವಿಚಾರಕ್ಕೆ ಬಂದಾಗ ತುಂಬ ಕಂಫರ್ಟಬಲ್ ಆಗಿದೆ ಹೇಳಬೇಕು ಅಂದರೆ. ನನಗೆ RS 200 ಥರನೇ ಫೀಲ್ ಬರ್ತಿದೆ. ಬಟ್ RS 200 ತುಂಬಾ ವೈಬ್ರೇಷನ್ ಬರುತ್ತೆ. ನನ್ನ ಫ್ರೆಂಡು 2024 ಮಾಡಲ್ ತಗೊಂಡಿದ್ದಾನೆ, ಅವನು ಗುರು ವೈಬ್ರೇಷನ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಈ ಗಾಡಿನೂ ಆ ಗಾಡಿಗೂ ಕಂಪೇರ್ ಮಾಡಿದ್ರೆ ನಾನು ಈ ಗಾಡಿ ಒಂದು 400-500 ಕಿಲೋಮೀಟ್ರ್ ಓಡಿಸಿರ್ಬೋದೇನೋ. ಆ್ಯಂಡ್ ಇದು ಹೊಸದ ಗಾಡಿ ಆಗಿರೋದ್ರಿಂದ ಕರೆಕ್ಟಾಗಿ ತೋರಿಸ್ತಿಲ್ಲ ಮೀಟರ್ ಬೋರ್ಡು, ಬಟ್ ಆರಾಮಾಗಿ ಎಲ್ಲರೂ ಚಚ್ಚಾಕಿರ್ತಾರೆ. ಸೊ ಅಷ್ಟು ಓಡಿಸಿದ್ರು ಗಾಡಿ ಏನು ವೈಬ್ರೇಷನ್ ಇಲ್ಲ ಇಂಜಿನಲ್ಲಿ ಅಥವಾ ಈ ಒಂದು ಫೇರಿಂಗ್ಸಲ್ಲಿ. ಬಟ್ RS 200 ತುಂಬಾ ಅನ್ಯೂಶುವಲ್ ಸೌಂಡ್ ಬರುತ್ತೆ. ಸೊ ಅದರಿಂದ ಅದು ನಾನು ರೆಕಮೆಂಡ್ ಮಾಡಲ್ಲ. ಯಾಕಂದರೆ ನನ್ನ ಫ್ರೆಂಡೇ ತಗೊಂಡಿದ್ದಾನೆ. ನನ್ನ ಫ್ರೆಂಡಿಗೆ NS 200 ತಗೊಳ್ಳೋ ಸಖತ್ತಾಗಿರುತ್ತೆ ಅಂತ ಹೇಳಿದ್ದೆ, ಬಟ್ ಅವನು RS 200 ತಗೊಂಡ. ಬಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಅದು ತುಂಬಾ ರಮ್ಲಿಂಗ್ ಆಗಿದೆ, ಅಂದರೆ ತುಂಬಾ ವೈಬ್ರೇಷನ್ ಇದೆ ಅದರಲ್ಲಿ ಇಂಜಿನಲ್ಲಿ. ಅದು ಏನಂತ ಗೊತ್ತಿಲ್ಲ ನನಗೆ, ಇಂಜಿನಲ್ಲೂ ಅಥವಾ ಫೇರಿಂಗ್ಸಲ್ಲೂ ಏನೋ ಗೊತ್ತಿಲ್ಲ. ನಾನು ಮೊನ್ನೆ ಓಡಿಸಿದಾಗ ತುಂಬಾ ವೈಬ್ರೇಷನ್ ಇತ್ತು. ಆ ಥರ ವೈಬ್ರೇಷನ್ ಈ ಒಂದು ಗಾಡಿಯಲ್ಲಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಥ್ರಾಟಲ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಿರರ್ಸ್ ವಿಚಾರಕ್ಕೆ ಬಂದಾಗ ಬ್ಯಾಕ್ ಸೈಡ್ ಬರೋದು ಕ್ಲೀನಾಗಿ ಕಾಣಿಸುತ್ತೆ. ಈಗ ಆಫ್ ರೋಡ್ ಮಾಡೋಣ ಒಂದು ಸ್ವಲ್ಪ. ಆಫ್ ರೋಡಲ್ಲಿ ಸಸ್ಪೆನ್ಷನ್ ಯಾವ ಥರ ಇದೆ ಅಂತ ನೋಡೋಣ. ಹೈವೇಸಲ್ಲಿ ಚೆನ್ನಾಗಿದೆ. ಆಫ್ ರೋಡಿಂಗಲ್ಲೂ ಬ್ಯಾಕ್ ಸೈಡ್ ಸಸ್ಪೆನ್ಷನು ಫ್ರಂಟ್ ಸೈಡ್ ಸಸ್ಪೆನ್ಷನು ಸ್ಮೂತ್ ಆಗಿದೆ. ಟರ್ನಿಂಗ್ ರೇಡಿಯಸ್ಸು ಆರಾಮಾಗಿದೆ, ಕಾಣ್ಬೋದು. ತುಂಬಾ ಏನೋ ನಾನು ಕಮಿಟೆಡ್ ಆಗಿ ಇದೆ ಈ ಒಂದು ಬೈಕು, ಕಮಿಟೆಡ್ ಆಗಿ ಓಡಿಸ್ಬೋದು, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಸ್ಪೆನ್ಷನ್ ರೆಸ್ಪಾನ್ಸ್ ಇದೆಯಲ್ಲ ಅದು ಕ್ಲಾಸ್ ಅಂತ ಹೇಳ್ತೀನಿ. ಹೈವೇಸಲ್ಲಿ ಟಾಪ್ ಎಂಡಲ್ಲಿ ಗಾಡಿ ಸಖತ್ತಾಗಿ ಫುಲ್ ಆಯಿತು. 5th ಗೇರಲ್ಲೇ 100 ಟಚ್ ಆಯಿತು. ಇನ್ನು 6th ಗೇರಲ್ಲಿ ಆರಾಮಾಗಿ 110-120 ಟಚ್ ಆಗುತ್ತೆ. ಬಟ್ ನನಗೆ ಅಲ್ಲಿ ಸ್ಪೇಸ್ ಇರಲಿಲ್ಲ, ಅದಕ್ಕೆ ಫುಲ್ ಮಾಡೋಕ್ಕಾಗಲಿಲ್ಲ. ಈಗ ಸಿಟಿಯಲ್ಲಿ ಗಾಡಿ ಯಾವ್ದಾರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ವೈ ಬಿಕಾಸ್ ಬ್ಯಾಕ್ ಸೈಡು 140 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಆಟ ಆಡ್ಬೋದು. ವೈ ಬಿಕಾಸ್ ತುಂಬಾ ಲೈಟ್ ವೇಟ್ ಆಗಿದೆ. ರೈಡರ್ ಟ್ರಯಾಂಗಲು ತುಂಬಾ ಚೆನ್ನಾಗಿದೆ. ಇಂಡಿಕೇಟರ್ಸ್ ಹಾಕೋಕ್ಕೆ ಮತ್ತು ಹಾರನ್ ಹೊಡಿಯೋಕ್ಕೆಲ್ಲ ಕೈ ಕ್ಲೀನಾಗಿ ಹೋಗುತ್ತೆ, ಅಂದರೆ ಬೆರಳು ಕ್ಲೀನಾಗಿ ಹೋಗುತ್ತೆ. ಮತ್ತು ಗಾಡಿದು ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಇದೆಲ್ಲ ಬಾಡಿದು ಬೊಂಬಾಟಾಗಿದೆ ಅಂತ ಹೇಳ್ಬೋದು. ನನಗೆ ಈ ಸೀಟಿಂಗ್ ಪೋಸ್ಚರು, ರೈಡಿಂಗ್ ಪೊಸಿಷನ್ನು ಮತ್ತು ಫುಟ್ ಪೆಕ್ಸು ಎಲ್ಲ ಯಾವ ಥರ ಫೀಲ್ ಕೊಡ್ತಿದೆ ಅಂದರೆ RS 200 ಥರನೇ ಫೀಲ್ ಕೊಡ್ತಿದೆ. ಬಟ್ ಇಂಜಿನ್ ತುಂಬಾ ಸ್ಮೂತಾಗಿದೆ ಕಂಪೇರ್ ಟು ಪಲ್ಸರ್ RS 200. RS 200 ತುಂಬಾ ವೈಬಿ ಆಗಿದೆ, ಅಂದರೆ ವೈಬ್ರೇಷನ್ ಆಗಿದೆ. ಇದು ತುಂಬಾ ರಿಲ್ಯಾಕ್ಸ್ ಆಗಿ ಮತ್ತು ಸ್ಮೂತಾಗಿದೆ. ಸಿಗ್ನಲಲ್ಲಿ ನಿಲ್ಲಿಸಿದ್ದೀನಿ. ನಮ್ಮ 2 ಕಾಲು ಫ್ಲ್ಯಾಟ್ ಫುಟ್ ಆಗಿಲ್ಲ, 1 ಕಾಲು ರೈಟ್ ಸೈಡ್ ಕಾಲು ಮಾತ್ರ ಫ್ಲ್ಯಾಟ್ ಫುಟ್ ಆಗಿದೆ. RC 200 R15 ಎಲ್ಲ ಇಷ್ಟ ಆಗಲಿಲ್ಲ. ವೈ ಬಿಕಾಸ್ ಸೊ ಅವೆಲ್ಲ ಏನಂದರೆ ತುಂಬಾ ಮುಂದೆ ಬಗ್ಗಬೇಕು. ಈ ಗಾಡಿ ಮುಂದೆ ಬಗ್ಗೋ ಅವಶ್ಯಕತೆ ಇಲ್ಲ. ಸೊ ಗಾಡಿ ಡೀಸೆಂಟಾಗಿದೆ, ಸರ್ವಿಸ್ ಕಾಸ್ಟ್ ಎಲ್ಲ ಕಮ್ಮಿ, ಆರಾಮಾಗಿ ಕಾಣ್ಬೋದು. ಈ ಒಂದು ಗಾಡಿನ ನೀವು ನಾಗರಬಾವಿ ಮೇನ್ ರೋಡಲ್ಲಿರೋ ಪ್ರೀಮಿಯಾ ಹೀರೋ ಶೋರೂಮ್ಗೆ ಬಂದು ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.